ಇಷ್ಟು ದಿನ ಖಾಲಿ ಇಲ್ಲದಂತಹ ಸಿಎಂ ಕುರ್ಚಿಯ ಭವಿಷ್ಯವನ್ನ ನುಡಿಯೋ ಕೆಲಸವನ್ನ ಗುತ್ತಿಗೆಯನ್ನ ಬಿಜೆಪಿಯವರು ತಗೊಂಡಿದ್ರು. ಆರ್ ಅಶೋಕ್, ವಿಜೇಂದ್ರ ಅವರು ಹೇಳ್ತಾ ಇದ್ರು, ನವೆಂಬರ್ ಒಳಗಡೆ ಕುರ್ಚಿ ಖಾಲಿ ಆಗತ್ ನೋಡ್ತಾ ಇರಿ, ನವೆಂಬರ್ ಒಳಗಡೆ, ಅಕ್ಟೋಬರ್ ಒಳಗಡೆ ಒಂದು ಕ್ರಾಂತಿ ಆಗತ್ ನೋಡ್ತಾ ಇರಿ ಅಂತ. ಈಗ ಮೋಸ್ಟ್ಲಿ ಆ ಲೈನ್ಗೆ ಜಾಯಿನ್ ಆಗ್ತಾ ಇದ್ದಾರೆ ಕೈ ಶಾಸಕ ಶಿವಗಂಗಾ ಬಸವರಾಜು. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಸದ್ಯ ಖಾಲಿ ಇಲ್ಲ, ಬಟ್ ಡಿಸೆಂಬರ್ ಒಳಗೆ ಸಿಎಂ ಚೇರ್ ಖಾಲಿ ಆಗದೇ ಇದ್ರೆ ನನ್ನನ್ನು ಕೇಳಿ ಅಂತಿದ್ದಾರೆ. ಇವರು ಅಷ್ಟೇ ಫುಲ್ ಭವಿಷ್ಯ ನುಡಿತಾ ಇದ್ದಾರೆ. ಡಿಸೆಂಬರ್ವರೆಗೂ ಕಾದು ನೋಡಿ ಅಂತ ಕಾಂಗ್ರೆಸ್ನ ಶಾಸಕ ಶಿವಗಂಗಾ ಬಸವರಾಜು ಹೇಳಿದ್ದಾರೆ. ಬಟ್ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಅದೆಲ್ಲ ಖಾಲಿ ಇಲ್ಲ ಅಂತ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಹಾಗೆ ಚನ್ನಗಿರಿಯಲ್ಲಿ ಕಾಂಗ್ರೆಸ್ ಶಾಸಕ ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ಅಗೇನ್ ಪಕ್ಷದಲ್ಲಿ ಸಿಎಂ ಫೈಟ್ ಅನ್ನ ಮುನ್ನೆಲೆಗೆ ತರ್ತಾರೆ. ಅವಾಗಿಂದನೂ ಇದೇ ಮಾತುಗಳು ತಾನೇ ಇವ್ರದ್ದು. ಶಿವಗಂಗಾ ಬಸವರಾಜು ಡಿ ಕೆ ಶಿವಕುಮಾರ್ ಪರ ಸ್ಟೇಟ್ಮೆಂಟ್ ಕೊಡೋದು. ಇವ್ರು ಆಕ್ಚುಲಿ ಪ್ರಮಾಣ ವಚನಾನೇ ಡಿ ಕೆ ಶಿವಕುಮಾರ್ ಹೆಸರಲ್ಲಿ ತಗೊಂಡಿದ್ದು. ನಾವೆಲ್ಲ ದೇವ್ರ ಹೆಸರಲ್ಲಿ ತಗೊಳ್ಳೋದು ನೋಡಿದೀವಿ. ಇವರು ಡಿ ಕೆ ಶಿವಕುಮಾರ್ ಅಷ್ಟು ದೊಡ್ಡ ಭಕ್ತರು ಇವರು. ಓಕೆ ಓಕೆ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಹಳ ಕೇಳಿ ಬರ್ತಾ ಇದೆ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ, ಖಾಲಿ ಇದ್ದಾಗ ಮಾತಾಡೋಣ ಆ ವಿಷಯನ. ಈಗ ಫುಲ್ ಇದೆ, ಮೀಟಿಂಗ್ ಎಲ್ಲ ಕರೆದಿದ್ದಾರೆ. ಅಲ್ಲ ಖಾಲಿ ಇಲ್ಲ ಅಂದಲ್ಲ, ಖಾಲಿ ಆದಾಗ ಅದ್ರ ಹೆಸರು ಬರ್ತದೆ. ಅವಾಗ ಜಾರಕಿಹೊಳಿ ಸಾಹೇಬ್ರು ಆಗ್ಬೋದು, ನಾನು ಆಗ್ಬೋದು, ಬಸವಂತಣ್ಣಗೂ ಅರ್ಹತೆ ಇದೆ, ಅವರು ಆಗ್ಬೋದು. ಈಗ ಗೋಡಿಮಠ ಸ್ವಾಮಿ ಸಿಎಂ ಆಗ್ತಾರೆ ಎಂ ಬಿ ಪಾಟೀಲ್ರು ಅಂತೇಳಿ ಇವತ್ತು ಭವಿಷ್ಯ ನೋಡಿದ್ರೆ ಆಗಲಿ, ಕುರ್ಚಿ ಖಾಲಿ ಆದಮೇಲೆ ಯಾರು ಆಗ್ತಾರೆ ಅನ್ನೋದು ತಾವು ಕಾದು ನೋಡೋಣ. ಅದು ಒಂದ್ಸರಿ ಹೇಳ್ಬಿಟ್ಟಿದ್ದೀನಿ, ಆಗ್ಲೆಲ್ಲ ಅದು ರಿಪೀಟ್ ಮಾಡೋದು ಬೇಡ. ಡಿಸೆಂಬರ್ ಆದಾಗ ಏನಾರು ಆಗಲಿಲ್ಲ ಅಂದ್ರೆ ಬಂದು ಕಾಣಿ ಕುದ್ರ ಕೊಡ್ತೀನಿ. ಬಸವರಾಜ್ ಮಾತನ್ನ ಯಾರಪ್ಪ ಕೇಳಿಸ್ಕೊತಾರೆ? ಶಿವಗಂಗಾ ಬಸವರಾಜ್ ಫಸ್ಟ್ ಟೈಮ್ MLA ಅನ್ಸುತ್ತೆ ನನ್ನ ಪ್ರಕಾರ. ಫಸ್ಟ್ ಟೈಮ್ MLA, ಫಸ್ಟ್ ಟೈಮ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಹೈಲೈಟ್ ಆಗಿತ್ತು. ಆಯ್ತು, ಬಟ್ ರಾಜಣ್ಣನ್ನೇ ಹೈಕಮಾಂಡ್ ಅವ್ರು ಮೀಟ್ ಮಾಡಕ್ ರೆಡಿ ಇಲ್ಲ. ಇನ್ನು ಶಿವಗಂಗಾ ಬಸವರಾಜ್ ಮಾತು ಕೇಳಿಸ್ಕೊತಾರ? ಐ ಡೋಂಟ್ ನೋ.